ಥ್ಯಾಂಕ್ಸ್ ಕಣ್ರ ವಿಜಯ್ ಹೊಡೆದಕ್ಕೆ. ಸಿನಿಮಾ ಬಂದು ನೋಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೀರಾ. ಅಂಡ್ ಯಾರೋ ಹೆಸರು ಹೇಳದೆ ಮಿಸ್ಕೀಸ್ ಮಾಡೋದು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಅಂಡ್ ಎಲ್ಲರೂ ಮಾತಾಡಿದ್ರು. ಸಾರ್ ರಮೇಶ್ ಸರ್ ಮಾತಾಡಿದ್ರು, ದತ್ತಣ್ಣ ಸಾಹೇಬ್ ಮಾತಾಡಿದ್ರು, ನಮ್ಮ ಹೀರೋಯಿನ್ ಮಾತಾಡಿದ್ರು, ಧ್ರುವ ಮಾತಾಡಿದ್ರು. ಎಲ್ಲರೂ ಮಾತಾಡಿದ್ದಾರೆ. ನಾನೇ ಸ್ಪೆಷಲ್ ಆಗಿ ಏನು ಮಾತಾಡೋದು ಬೇಡ. ಇಲ್ಲಿ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಏಪ್ರಿಲ್ 30ಕ್ಕೆ. ಅಂಡ್ ನಾವು ಹಿಂದೆ ಏನ್ ಮಾಡಿದ್ವಿ, ಏನ್ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಮುಂದೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ಸಿನಿಮಾ 30ಕ್ಕೆ ಬರ್ತಾ ಇದೆ, ಅದನ್ನ ನೋಡಿ. ಇದಕ್ಕೆಲ್ಲದಕ್ಕೂ ಕಾರಣ ಅಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ನ ಹೀರೋ ಅಂತಿದ್ದೆ ಯಾವಾಗ್ಲೂ. ನನ್ನ ಸಿನಿಮಾಗಳ ಮ್ಯೂಸಿಕ್ ಡೈರೆಕ್ಟರ್ ಹೀರೋ ಅಂತಿದ್ದೆ. ಆಮೇಲೆ ಯಾವಾಗಲೂ ಧ್ರುವನು ಅದೇ ಹೇಳ್ತಿದ್ದ. ಈ ಸಿನಿಮಾಗೆ ಆಕ್ಚುಲಿ ಹೀರೋ ಬಂದ್ಬಿಟ್ಟು KVN ಅವರು. ಯಾಕಂಗೆ ಹೇಳ್ತೀನಿ ಅಂತಂದ್ರೆ, ಒಬ್ಬ ನಿರ್ಮಾಪಕ ಆದವರು ಒಂದು ಸಿನಿಮಾ ಮಾಡ್ಬೋದು ಆರಾಮ್ಸೆ. ಅವ್ರಿಗೊಂದು ಲಿಮಿಟ್ ಇರ್ತದೆ, ಒಂದು ಬಜೆಟ್ ಇರ್ತದೆ, ಒಂದು ಲಿಮಿಟ್ ಇರುತ್ತೆ. ಅಂದ್ರೆ ಇಷ್ಟರಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಒಂದು ವರ್ಷ ಸಿನಿಮಾ ಮುಗಿಸ್ಬಿಟ್ಟು ರಿಲೀಸ್ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ನಿರ್ಮಾಪಕನ ಆಸೆಗಳು ಅದೇ ಇರ್ತದೆ. ಯಾಕಂದ್ರೆ ಬಂಡವಾಳ ಹಾಕೋರು ಎಲ್ಲರೂ ಅದೇ ರೀತಿ ಯೋಚನೆ ಮಾಡ್ತಾರೆ. ಬಟ್ KVN ಸರ್ ತುಂಬಾ ಇಂಗ್ಲಿಷ್ ವರ್ಡ್ ಅಂದ್ರೆ ತುಂಬಾ ಫ್ಯಾಷನ್ ಕರೆಕ್ಟಾ? ಫ್ಯಾಷನ್, ಓಕೆ, ಐ ಡೋಂಟ್ ನೋ, ಸಾರಿ. ಓಕೆ, ತುಂಬಾ ಅವ್ರಿಗೆ ಫ್ಯಾಷನ್ ಇದೆ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ನಾನು ಏನಾದ್ರೂ ಮಾಡಿ ಅವ್ರಿಗೆ ವಾಟ್ಸಪ್ ಅಲ್ಲಿ ಏನೋ ಕಳಿಸಿದ್ರೆ, ಪ್ರೇಮ್ ಸರ್ ಇನ್ನೇನಾದ್ರು ಮಾಡ್ಬೋದು ನೋಡಿ, ಇದನ್ನ ಇದು ಹಿಂಗೆ ಮಾಡ್ಬೋದು ನೋಡಿ ಅಂದ್ರೆ, ಅವ್ರಿಗೆ ಎಷ್ಟು ತುಡಿತ ಅಂದ್ರೆ ಅವ್ರಿಗಿರೋ ಜಾಬ್ಗೆ, ಅವ್ರಿಗಿರೋ ಟೈಮಿಂಗ್ಸ್ಗೆ ಅವ್ರು ಅಷ್ಟು ನೋಡಿ, ಅಷ್ಟು ಎನರ್ಜಿಕ್ ಆಗಿ ಇನ್ನ ನಮಗೆ ಪುಷ್ ಮಾಡೋರು. ಅವರು ಇನ್ನೇನೋ ಮಾಡ್ಬೋದು ನೋಡಿ, ಸಮಥಿಂಗ್ ಡೂ, ಏನೋ ಚೇಂಜ್ ಮಾಡ್ಬೋದು ನೋಡಿ ಅದನ್ನ ಅಂತಂದ್ರೆ. ಟಿಲ್ ನಾನು ಟ್ರೈಲರ್ ಇವತ್ತು ಲಾಂಚ್ ಆಗಿದೆ, ನೆನ್ನೆನೂ ಕೂಡ ಫ್ರೆಂಡ್ಸ್ ಅದು ನೋಡಿ ಇದು ನೋಡಿ ಅಂದ್ರೆ ಅಷ್ಟು ಕುತೂಹಲ, ಅಷ್ಟು ಫ್ಯಾಷನೇಟು, ಅಷ್ಟು ಸಪೋರ್ಟು. ಈ ತರ ಒಬ್ಬ ನಿರ್ಮಾಪಕ, ಈ ತರ ಒಬ್ಬ ಸಂಸ್ಥೆ ನನಗೆ, ಸಾರಿ ಏಕವಚನ ಮಾತಾಡ್ತೇನೆ ನಿರ್ಮಾಪಕ ಅಂತ, ಸಾರಿ ಫಾರ್ ಸರ್. ಅಂಡ್ ಈ ತರ ಒಂದು ಸಂಸ್ಥೆ ಕನ್ನಡ ಚಿತ್ರಕ್ಕಲ್ಲ, ಭಾರತೀಯ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಂಸ್ಥೆ ಇದು. ಆಮೇಲೆ ಎಷ್ಟೋ ಸಾವಿರಾರು ಜನಕ್ಕೆ ಅನ್ನ ಹಾಕಿದಾರೆ ಸರ್. ಹೀಗೆ ಈ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಅಂಡ್ ಅಂತ ನಾನು ಯಾವಾಗ್ಲೂ ಆಶಿಸ್ತೀನಿ. ಅದಕ್ಕೆ ಅವ್ರನ್ನ ಯಾವಾಗ್ಲೂ ಅಷ್ಟೇನೆ, KD ಸಿನಿಮಾ ಹೀರೋ ಯಾರು ಅಂದ್ರೆ ಇಲ್ಲಿ ಧ್ರುವ ಅಲ್ಲ, ಪ್ರೇಮ್ ಅಲ್ಲ, ರವಿ ಸರ್ ಅಲ್ಲ, ರಮೇಶ್ ಸರ್ ಅಲ್ಲ, ಅಂಡ್ ಯಾರು ಅಲ್ಲ, ಓನ್ಲಿ KVN ಸರ್. ಸೊ ಬಿಕಾಸ್ ದ ಗಟ್ಸ್ ಅಂತೀವಲ್ಲ, ಗಟ್ಸ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅದೇನೋ ಗುಂಡಿಗೆ ಇರ್ಬೇಕು, ನಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ, ಅವನು ಗುಂಡಿಗೆ ಇರ್ಬೇಕು ಬಿಡ್ರ, ತಾಕತ್ ಇರ್ಬೇಕು ಬಿಡ್ರ, ಲವ್ ಅಂತೀವಲ್ಲ. ಸೊ ಆ ಮಟ್ಟಕ್ಕೆ ಅದಕ್ಕೆ ಪವರ್ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಸರ್. ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ, ನಮ್ಮಿಂದ ಏನಾದ್ರು ತೊಂದರೆ ಆಗಿದ್ರೆ ಕ್ಷಮೆ ಇರ್ಲಿ ಸರ್. ಸೊ ಎನಿಥಿಂಗ್ಸ್ ಅಂಡ್ ಜಯ ಆಂಜನೇಯ ಗುರು, ಜಯ ಆಂಜನೇಯ. ಅಂಡ್ ಧ್ರುವನ್ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಯಾಕೆಂದ್ರೆ ಸಿನಿಮಾ ನೋಡಿದವ್ರು ಯಾರೇ ಆಗ್ಲಿ, ಅಂದ್ರೆ ಸೆನ್ಸಾರ್ ಆಫೀಸರ್ ನೋಡಿದ್ರು, ಅಂಡ್ ಸುಮಾರು ಜನ ಸಿನಿಮಾ ನೋಡಿದ್ರು. ಸುಮಾರು ಜನ ಅಂದ್ರೆ ಬೇರೆ ನೋಡಿಲ್ಲ, ಸೆನ್ಸಾರ್ ಆಫೀಸರ್ ಟೆಕ್ನಿಷಿಯನ್ಸ್ ಎಲ್ಲ. ಸೆನ್ಸಾರ್ ಅವ್ರು ಫಸ್ಟ್ ನೋಡಿದ ತಕ್ಷಣ ಒಂದೇ ಹೊಗಳಿದ್ರು ಅವರು, ಏನ್ ಚೆನ್ನಾಗ್ ಮಾಡಿದಾನ್ ಧ್ರುವ, ಸಖತ್ತಾಗಿ ಮಾಡಿದಾನ್ ಸರ್, ತುಂಬಾ ಚೆನ್ನಾಗ್ ಮಾಡಿದಾನ್ ಸರ್ ಅಂತ. ಅಂದ್ರೆ ಅಷ್ಟು ಮಟ್ಟಿಗೆ ಇದಾಗಿದೆ ಮಗನೆ ನೀನು. ಎಲ್ಲರೂ ಇಲ್ಲ ಅಂತಕ್ಕಂದ್ರೆ ಡೆಲ್ಲಿ, ಬಾಂಬೆ ಸೆನ್ಸಾರ್ ಆಫೀಸರ್ ಹೇಳಿದ್ರು, ಹೊರಗಡೆ ನಿಂತಿದ್ದೆ, ವೆಲ್ ಮೇಡ್ ದಿಸ್ ಗಾಯ್ ಇಸ್ ಗುಡ್ ಅಂತ. ಗೊತ್ತಲ್ಲ, ನನ್ನ ಇಂಗ್ಲಿಷ್ ಅವ್ರ ಇಂಗ್ಲಿಷ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಫ್ ಇಂಡಿಯಾ ನಡೀತಾ ಇರ್ತದೆ. ಸೊ ನಾನು ಅಕಸ್ಮಾತ್ ನನಗೇನಾದ್ರು ಗೊತ್ತಿಲ್ಲ ಅಂದ್ರೆ ಸುಪ್ರೀತ್ ಅವ್ರಿಗೆ ಹೇಳಿದೆ, ಮಗನೆ ಮಾತಾಡಲ್ಲ, ಮಾತಾಡ ನೀನು ಅಂತ ಅವ್ರಿಗೆ ಹೇಳ್ತಿದ್ದೆ. ಸೊ ಹಿಂಗೆ ತುಂಬಾ ಚೆನ್ನಾಗ್ ಮಾಡಿದೆ, ನೀನು ತುಂಬಾ ಚೆನ್ನಾಗ್ ಮಾಡಿದೆ ಮಗನೆ. ನಾನು ಎಲ್ಲಾರನ್ನೂ ಹೊಗಳೋದ್ಕಿಂತ ಹೆಚ್ಚಾಗಿ ಸಿನಿಮಾ 30ನೇ ತಾರೀಕು ಬರುತ್ತೆ, ದಯವಿಟ್ಟು 30ಕ್ಕೆ ಬರ್ತಾ ಇದೆ, ಸಪೋರ್ಟ್ ಮಾಡಿ, ಪ್ರೀತಿ ಮಾಡಿ. ಇದು ಕನ್ನಡ ಸಿನಿಮಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಸಂಸ್ಥೆ, ತುಂಬಾ ಫ್ಯಾಷನೇಟ್ ಆಗಿ, ತುಂಬಾ ಇದಾಗಿ. ನಾವು 3 ವರ್ಷ ಕಷ್ಟ ಪಟ್ಟಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ 3 ವರ್ಷ ನಮ್ಮನ್ನ ಅವರು KVN ಸರ್ ಮೇಂಟೈನ್ ಮಾಡಿದಾರಲ್ಲ. ಫಸ್ಟ್ ಆಫ್ ಆಲ್ ಪ್ರೇಮ್ ಅಂದ ತಕ್ಷಣ, ಅಯ್ಯೋ ನನ್ ಮಗ ಬಜೆಟ್ ಜಾಸ್ತಿ ಮಾಡ್ತಾನ ಗುರು, ಅಯ್ಯೋ ವರ್ಷಾನ್ಗಟ್ಟಲೆ ಹೇಳಿತಾನ ಗುರು ಅಂತಾರೆ. ಅಂತದ್ರಲ್ಲಿ ನಮ್ಮನ್ನ ಸಾಕಿದ್ದಾರೆ. ಸೊ ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ ಸಪೋರ್ಟ್ ಹೀಗೆ ಇರ್ಲಿ ನನಗೆ. ಅಂಡ್ ರಮೇಶ್ ಸರ್ ಬಗ್ಗೆ ಏನು ಮಾತಾಡಂಗಿಲ್ಲ, ಸಿನಿಮಾ ನೋಡೋದ್ಮೇಲೆ ಮಾತಾಡ್ತೀನಿ ರಮೇಶ್ ಸರ್ ಬಗ್ಗೆ. ತುಂಬಾ ಚಮಕಿದೆ ಸಿನಿಮಾ, ಟೋಟ್ಲಿ ಡಿಫ್ರೆಂಟ್, ಬೇರೆ ಆಯಾಮದಲ್ಲಿ ಹೋಗುತ್ತೆ. ಅಂಡ್ ನಮ್ಮ ಡಾರ್ಲಿಂಗ್ ಇವತ್ತು ಬರ್ಬೇಕಾಗಿತ್ತು ಆಕ್ಚುಲಿ. ಸೊ ಅವ್ರದ್ದು ಯಾವ್ದು ಆಡ್ ಶೂಟ್ ಅಲ್ಲಿ ಇದಾರೆ, ಸೊ ಅದರಿಂದ ಬರೋಕ್ಕಾಗಿಲ್ಲ. ಬಟ್ ಬರ್ತಾರೆ, ಅದನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಅವ್ರದೊಂದು ಸುದ್ದಿಗೋಷ್ಠಿ ಮಾಡ್ತೀನಿ, ನಿಮ್ನೆಲ್ಲ ಕರಿತೀನಿ. ಸೊ ಅವ್ರು ಎಂಟ್ರಿ ಆಗ್ತಾರೆ, ಕಾಲಭೈರವ. ಸೊ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಶೇಡ್, ಡಿಫ್ರೆಂಟ್ ಎಂಟ್ರಿ. ಅಂಡ್ ಈ ಸಿನಿಮಾ ಇವಾಗಲೇ ಹೇಳ್ಬಿಡ್ತಾ ಇದೆ ನಿಮ್ಗಳಿಗೆ, ಈ ಸಿನಿಮಾ ನೋಡುವಾಗ ಇದೇನ್ ಟ್ರೈಲರ್ ಅಂತ ನೋಡಿದ್ರಿ, ಇವಾಗ
ಈ ಸಿನಿಮಾನೇ ಕೇಡಿನೇ ಟ್ರೈಲರ್, ಎಂಟೈರ್ ಸಿನಿಮಾ, ಹೋಲ್ ಸಿನಿಮಾ ಇಸ್ ಅ ಟ್ರೈಲರ್. ನೀವು ಪ್ರತಿ ಪಾತ್ರಗಳು ಹುಡ್ತವೆ, ಪ್ರತಿ ಪಾತ್ರಗಳು ಜಸ್ಟಿಫಿಕೇಶನ್ ಇರ್ತದೆ, ಪ್ರತಿ ಪಾತ್ರಗಳು ಎಂಡ್ ಆಗಲ್ಲ. ಸೊ ಆ ಎಂಡ್ ಯಾವಾಗ ಆಗುತ್ತೆ ನೀವೆಲ್ಲ ಸಿನಿಮಾ ನೋಡಿದಾಗ ನೀವೇ ಅರ್ಥ ಮಾಡ್ಕೊತೀರ ಅದನ್ನ. ಬಟ್ ದಿಸ್ ಕೆಡಿ ಸಿನಿಮಾ ಇಸ್ ಓನ್ಲಿ ಟ್ರೈಲರ್. ಓಕೆ, ಪ್ಲೀಸ್ ವಾಚ್ 30th 30ಕ್ಕೆ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ನನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಬಟ್ ಆದ್ರೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲ ಅಳಲ್ಲ, ಯಾಕೆ ಅಳ್ಬೇಕು, ಒಳ್ಳೆ ಆಯ್ತು ರೀ, ಒಳ್ಳೆ ಚೆನ್ನಾಗಿ ಸಾಕಿದಾರೆ ನಮ್ಮನ್ನ. KVN ಸರ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ, ಯಾವಾಗ ಕೇಳಬೇಕು. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾರ್ಗೆ ಆಕ್ಚುಲಿ ನಾನು ಯಾವಾಗಲೂ ರೇಗಿಸ್ತಾ ಇದ್ದೀನಿ, ಮೇಡಮ್ ಯಾವಾಗಲೂ ರೇಗಿಸೋಳು, KVN ಸರ್ ಯಾಕೆ ಬರಲ್ಲ ಬೇರೆ ಇದಕ್ಕೆ ಅಂತ. ಸೊ ಅವ್ರು ಯಾವಾಗಲೂ ಹೇಳೋರು, ಬರ್ತೀನಿ, ನಾನು ಬರ್ತೀನಿ ಪ್ರೇಮ್. ಯಾಕಂದ್ರೆ ನಾನು ಯಾವಾಗಲೂ ಕೇಳ್ತಿದ್ದೆ ಅವ್ರಿಗೆ, ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ. ಇವಾಗ ಬಂದ್ರು ಬ್ಲೆಸ್ ಇದು ಏನೋ ಹೇಳ್ತಾರಲ್ಲ, ವಿಶ್ ಮಾಡ್ಬಿಟ್ಟೋಣ ಅಂತ ಬಂದೆ ಪ್ರೇಮ್ ಅಂದ್ರು. ನಾ ಹೇಳ್ದೆ ನೋ ಸರ್ ಪ್ಲೀಸ್, ನೀವು ಇರ್ಬೇಕು, ನೀವು ದಯವಿಟ್ಟು ಅಂತ. ಬಿಡಿ ಪ್ರೇಮ್, ನೀವು ಮಾಡ್ರಿ, ನೀವು ಮಾಡ್ತೀರಾ? ಇಲ್ಲ ಸರ್ ಪ್ಲೀಸ್, ರಿಕ್ವೆಸ್ಟ್ ಸರ್, ರಿಕ್ವೆಸ್ಟ್ ಮಾಡಿ ಇಸ್ಕೊಂಡಿದ್ದೀನಿ ಅವ್ರನ್ನ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು ಸರ್, ಲವ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಟೀಮ್ಗೆ ನಾನು ಬನ್ನಿ ಸರ್, ಬನ್ನಿ ಪ್ರೇಮ್ ಸರ್ ಇನ್ನ ಮಾತಾಡಕ್ ಇರ್ಬೋದು. ಐ ಥಿಂಕ್ ಅವ್ರದಿನ್ನ ಮುಗ್ದಿಲ್ಲ. ಅವರು ನನ್ನ ಬಗ್ಗೆ ಮಾತಾಡ್ತಾ ಇದ್ರು ಅಂತ ನಾನು ಬಂದು ಎಲ್ಲರಿಗೂ ವಿಶ್ ಮಾಡೋಣ. ಥ್ಯಾಂಕ್ಸ್ ಎಲೆನ ಫಾರ್ ಮೇಕಿಂಗ್ KD ಸಚ್ ಎ ವಂಡರ್ಫುಲ್ ಫಿಲ್ಮ್. ಧ್ರುವ ಅವರು ಎಲ್ಲರೂ ಹೇಳ್ದಂಗೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಟ್ಸ್ ಒನ್ ಆಫ್ ಹಿಸ್ ಫೈನೆಸ್ಟ್ ಪರ್ಫಾರ್ಮೆನ್ಸ್. ಅಂಡ್ ಸೇಮ್ ಇಸ್ ದ ಕೇಸ್ ವಿತ್ ರೇಷ್ಮಿ. ಬೋತ್ ಆಫ್ ದೆಮ್ ಆಸ್ ಎ ಪೇರ್ ದೇ ಲುಕ್ ವೆರಿ ಗುಡ್. ರಮೇಶ್ ಅರವಿಂದ್ ಸರ್ ತುಂಬಾ ಡಿಫ್ರೆಂಟ್ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ. ಹಂಗೆ ನಮ್ಮ ರವಿಚಂದ್ರನ್ ಸರ್ ಸಹ, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ದತ್ತನ ಸರ್, ತುಂಬಾ ಆರ್ಟಿಸ್ಟ್ಗಳಿದ್ದಾರೆ. ಎಕ್ಸ್ಟ್ರಾ ಆರ್ಡಿನರಿ ಡ್ರಾಮಾ ಇದೆ ಸಿನಿಮಾ ಅಲ್ಲಿ. ಪ್ರೇಮ್ ಅವರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಪಿಕ್ಚರ್ನ. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್, ಸಾಂಗ್ಸ್ ಯು ಹ್ಯಾವ್ ಸೀನ್, ಎಕ್ಸ್ಟ್ರಾ ಆರ್ಡಿನರಿ ಸಾಂಗ್ಸ್ ಇಸ್ ಗಿವನ್. ಶಿವ ಆಗಲಿ, ಆಲ್ ಅದರ್ ಸಾಂಗ್ಸ್ ವಿ ಸ್ಟಾರ್ಟ್ ವಿತ್ ಶಿವ. There's one more song that we are yet to release, which we all will definitely love. And all technicians, again, I don't want to miss William David Avrinda Idkondu, editor, choreographer, lyricist, story writer, backbone, dialogue writers, and well-wishers, press, media. Ellargu thanks helak ishtapadtini. 30th is the release. People have worked very hard to make this movie happen and bring it in front of you. I'm sure you will love. God bless everybody and all the best to each and every person who has worked. My job is to support the passionate team that wants to tell a great story on the screen and make things happen. That's my job, and I have done whatever I could to the entire team of KD to make this movie from story to reality on the screen. Thank you once again for all the best wishes. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.